ಹಾಯ್ ಫ್ರೆಂಡ್ಸ್, SPAH ಚಾನಲ್ಗೆ ನಿಮ್ಮೆಲ್ರಿಗೂ ಸುಸ್ವಾಗತ. ಪ್ರೋಟೀನ್ ಲಡ್ಡುನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ಅಳಸಿನ ಬೀಜದ ಪ್ರೋಟೀನ್ ಲಡ್ಡು. ಇದಕ್ಕೆ ಎಳ್ಳು ಮತ್ತು ಅಗಸೆ ಬೀಜ ಮತ್ತು ನೋಡ್ರಿ, ಇದನ್ನ ಎಳ್ಳನ್ನು ಹುರ್ಕೊಳ್ತಾ ಇದ್ದೀನಿ. ಎಳ್ಳನ್ನು ಹುರ್ಕೊಂಡ್ಬಿಟ್ಟು ಚೆನ್ನಾಗಿ ಚಟಪಟ ಅಂತ ಹುರಿಬೇಕು. ಹುರಿದಾದ ನಂತರ ನೋಡ್ರಿ, ಇದು ಹುರಿಬೇಕು. ಹುರಿದಾದ ನಂತರ ಅಗಸೆ ಬೀಜನ ಹಾಕಬೇಕು. ಮತ್ತು ಡ್ರೈ ಫ್ರೂಟ್ಸ್ಗಳನ್ನು ತುಂಬಾ ಹಾಕಬೇಕು. ನನ್ನ ಹತ್ರ ಇರೋ ಎಷ್ಟಿದೆಯೋ ಅದನ್ನು ಹಾಕಿದ್ದೀನಿ. ಇದು ನೋಡ್ರಿ, ಎಳ್ಳು ಹುರಿದ್ಬಿಟ್ಟು ಹಾಕಿದ್ದೀನಿ. ಇದನ್ನು ಚಟಪಟ ಅಂತ ಹುರಿಬೇಕು. ಇದಕ್ಕೆ ಡ್ರೈ ಫ್ರೂಟ್ಸು ತುಪ್ಪದಲ್ಲಿ ಹುರಿದ್ಬಿಟ್ಟು ಹಾಕಬೇಕು. ನನ್ನ ಹತ್ರ ಸ್ವಲ್ಪ ಇತ್ತು, ಹಂಗಾಗಿ ಅದನ್ನು ಹಾಕಿದ್ದೀನಿ. ನೋಡ್ರಿ, ಈ ಥರ ಹುರಿದ್ಬಿಟ್ಟು ಹಾಕಬೇಕು. ಹುರಿತಾ ಇದ್ದೀನಿ. ಇದನ್ನು ಒಂದು ಸ್ವಲ್ಪ ಒಂಬಣ್ಣ ಬರೋವರೆಗೂ ಹುರಿಬೇಕು. ದ್ರಾಕ್ಷಿ ಇತ್ತು, ದ್ರಾಕ್ಷಿನ ಹಾಕ್ತಾ ಇದ್ದೀನಿ. ಮತ್ತು ಡ್ರೈ ಫ್ರೂಟ್ಸು ಅಂದರೆ ಖರ್ಜೂರ ಇರುತ್ತಲ್ಲ, ಖರ್ಜೂರ ಹಾಕಬೇಕು. ನಾನು ಬೆಲ್ಲನೂ ಸಹಿತನೂ ಹಾಕಿದ್ದೀನಿ. ಇದೆಲ್ಲ ಹುರಿದಾದ ನಂತರ ಬೆಲ್ಲನೂ ಹಾಕಬೇಕು. ನೋಡಿ, ಇದೆಲ್ಲ ಆಗಿದೆ. ಕೆಂಪಾಗಿ ಹುರಿದಿದೆ ನೋಡಿ. ಇದು ಹುರಿದಾದ ನಂತರ ಹಾಕಬೇಕು. ಮತ್ತು ಇದಕ್ಕೆ ಖರ್ಜೂರನ ಹಾಕಬೇಕು. ಇಲ್ಲಿ ನೋಡ್ರಿ, ಬಿಡಿಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಇದನ್ನು ಹುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಅಳಸಿನ ಬೀಜನ. ಅದು ಮತ್ತು ಅಗಸೆ ಬೀಜನೂ ಹುರಿದ್ಬಿಟ್ಟು ಹಾಕ್ತಾ ಇದ್ದೀನಿ. ಅಳಸಿನ ಬೀಜ ಇರುತ್ತಲ್ಲ, ಅದನ್ನು ಚೆನ್ನಾಗಿ ಹುರಿದ್ಬಿಟ್ಟು ಅದನ್ನು ಸಿಪ್ಪೆ ತೆಗೆದು ಇಟ್ಕೊಳ್ಬೇಕು. ಇಟ್ಕೊಂಡು ಅದನ್ನು ನುಣ್ಣಗೆ ಪುಡಿ ಮಾಡ್ಕೊಂಡು ಬರಬೇಕು. ಮತ್ತು ಚಿಯಾ ಸೀಡ್ಸು ಮತ್ತು ಅಳವಿ ಬೀಜ ಸೊಂಟಕ್ಕೆ ತುಂಬ ಒಳ್ಳೆಯದು. ಹಂಗಾಗಿ ಅಳವಿ ಬೀಜ ಮತ್ತು ಅಗಸೆ ಬೀಜ ಮತ್ತು ಡ್ರೈ ಫ್ರೂಟ್ಸ್ ಹಾಕಿದೆ. ಇದು ಮತ್ತು ಇದನ್ನು ಹಾಕಿದ್ದೀನಿ ರೀ, ಏನಂತಾರೆ ಇದಕ್ಕೆ, ಬೆಟ್ಟದ ನೆಲ್ಲಿಕಾಯಿ ಪುಡಿ ಮತ್ತು ಇದು ಒಣಗಿಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಬೀಟ್ರೂಟನ್ನು ಒಣಗಿಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಹುರಿದ್ಬಿಟ್ಟು ಇದಕ್ಕೆ ಹಾಕಬೇಕು. ಎಲ್ಲನೂ ಒಟ್ಟಿಗೆ ಹಾಕಿ ಒಂದು ಬೋಲಿಗೆ ಹಾಕಿ ಹುರಿದಿಟ್ಕೊಳ್ಬೇಕು. ಹುರಿದಿಟ್ಟ ನಂತರ ಈ ಥರ ನೋಡಿ, ಎಳ್ಳನ್ನು ಪುಡಿ ಮಾಡ್ಕೊಂಡಿದ್ದೀನಿ. ಎಲ್ಲದನ್ನು ಪುಡಿ ಮಾಡ್ಕೊಂಡು ಹುರಿದಿಟ್ಕೊಳ್ಬೇಕು. ನೋಡಿ, ಇದನ್ನು ಮಿಕ್ಸಿಗೆ ಎಲ್ಲದನ್ನು ನಾನು ಹುರಿದಿದ್ನಲ್ಲ, ಎಲ್ಲದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ರುಬ್ಕೊಂಡು ಬರಬೇಕು. ರುಬ್ಬಿದಾದ ನಂತರ ಇನ್ನೊಂದು ಸಲ ಡ್ರೈ ಫ್ರೂಟ್ಸ್ ಹಾಕಿರ್ತೀವಲ್ಲ, ಅದನ್ನು ಹಾಕಿ ರುಬ್ಬಬೇಕು. ಒಣಗಿದ ಪುಡಿ ಮತ್ತು ಇದೆಯಲ್ಲ, ಡ್ರೈ ಫ್ರೂಟ್ಸು ಮತ್ತು ಬೆಲ್ಲ ಎಲ್ಲದನ್ನು ಇನ್ನೊಮ್ಮೆ ಮತ್ತೆ ಎಲ್ಲ ಹಾಕಿ ರುಬ್ಬಬೇಕು. ರುಬ್ಬಿದಾದ ನಂತರ ಉಂಡೆ ಕಟ್ಕೊಳ್ಬೇಕು. ನಿಮಗೆ ಉಂಡೆ ಕಟ್ಟಕ್ಕೆ ಬರಲ್ಲ ಅಂದರೆ ಒಂದು ಸ್ವಲ್ಪ ತುಪ್ಪ ಇನ್ನೊಂದು ಸ್ವಲ್ಪ ಹಾಕ್ಬಿಟ್ಟು ಕಟ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಇದನ್ನು ಬೆಳಗ್ಗೆ ಎದ್ದ ತಕ್ಷಣವೇ ಒಂದೊಂದನ್ನು ಬಿಸಿನೀರು ಕುಡಿದ ತಕ್ಷಣ ಒಂದು ಲಡ್ಡು ತಿಂದರೆ ಪ್ರೋಟೀನ್ಸ್ ಸಿಕ್ಕಂಗಾಗುತ್ತೆ. ಇದು ಅಳಸಿನ ಬೀಜದಲ್ಲಿ ಒಳ್ಳೆ ಪ್ರೋಟೀನ್ ಸಿಗುತ್ತೆ. ಅಳಸಿನ ಬೀಜದಿಂದ ಏನೇನು ಪ್ರೋಟೀನ್ ಸಿಗುತ್ತೆ ಅಂತ ನನಗೂ ತಿಳಿಸ್ಕೊಡಿ. ಮಾಡ್ಕೊಂಡು ತಿಂದು ಯಾವ ರೀತಿ ಬಂತು ಅಂತ ಹೇಳಿ. ನೋಡ್ರಿ, ಈಗ ಕಟ್ತಾ ಇದ್ದೀನಿ. ಉಂಡೆನ ಕಟ್ತೀನಿ. ಒಂದೊಂದೇ ಕಟ್ತಾ ಇದ್ದೀನಿ ನೋಡ್ರಿ. ಇದು ನನಗೆ ಎಕ್ಸ್ಟ್ರಾ ತುಪ್ಪ ಹಾಕ್ಕೊಂಡಿಲ್ಲ, ಅದರಲ್ಲೇ ನನಗೆ ಜಿಡ್ಡಿನ ಅಂಶ ಬಂತು. ಎಳ್ಳು ಹಾಕಿದ್ದೀನಲ್ಲ, ಅದರಿಂದ ಅದರ ಜಿಡ್ಡಿನ ಅಂಶ ಬರುತ್ತೆ. ನಿಮಗೇನಾದ್ರೂ ತುಪ್ಪ ಇನ್ನೂ ಹೆಚ್ಚಿಗೆ ಬೇಕು ಅನಿಸಿದರೆ ತುಪ್ಪ ಹಾಕ್ಕೊಂಡು ಕಟ್ಕೊಳ್ಳಿ. ಈ ಥರ ಬಂದಿದೆ ನೋಡ್ರಿ. ಈ ಥರ ಪ್ರೋಟೀನ್ ಲಡ್ಡು ಆಗಿದೆ. ಬೆಳಗ್ಗೆ ಬಿಸಿನೀರು ಕುಡ್ದಾದ ನಂತರ ಇದೊಂದು ಪ್ರೋಟೀನ್ ಲಡ್ಡನ್ನ ತಿಂದರೆ ಒಂದು ಶಕ್ತಿ ಸಿಕ್ಕಂಗಾಗುತ್ತೆ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.